ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್ ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಬಹುಪದೋಕ್ತಿಗಳು ಅಂತಕ್ಕಂಥ ಪಾಠದ ಮೇಲೆ ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತಕ್ಕಂಥ ವಿಡಿಯೋವನ್ನು ಮಾಡಿದ್ದೇನೆ. ಅವುಗಳ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ನೀಡಿರ್ತೀನಿ, ಅಲ್ಲಿ ಹೋಗಿ ನೋಡ್ರಿ. ಇವತ್ತಿನ ದಿವಸ ನಾನು ಪಾರ್ಟ್ 3 ಅಂದ್ರೆ ಅಭ್ಯಾಸ 2.2ರಲ್ಲಿ ಬರ್ತಕ್ಕಂಥ 2ನೇ ಲೆಕ್ಕದ ಎಲ್ಲ ಸಮಸ್ಯೆಗಳನ್ನು ಬಿಡಿಸ್ತಾ ಇದ್ದೀನಿ. ನೋಡ್ರಿ, ಕ್ವಶನ್ ಏನು ಹೇಳ್ತದಂದ್ರೆ, ಈ ಕೆಳಗಿನವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಯಿರಿ ಅಂತ ಕೇಳಕತ್ತಾರ. ಅಂದ್ರ ಇದ್ರ ಅರ್ಥ ಏನಂದ್ರ, ಇಲ್ಲೊಂದು ಕ್ವಶನ್ ಕೊಟ್ಟಾರ ನಿಮಗೆ. ಇದು ಏನದಿದ್ದು ಶೂನ್ಯತೆಗಳ ಮೊತ್ತ. ಶೂನ್ಯತೆಗಳ ಮೊತ್ತ ಎಷ್ಟದ? 1/4 ಅದ. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಏನದ? -1 ಅದ. ಹಂಗಿತ್ತಂದ್ರ ಆ ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಿಯಿರಿ ಅಂತ ಕೇಳಕತ್ತಾರ. ಫಸ್ಟ್ ನೋಡ್ರಿ, ಶೂನ್ಯತೆಗಳ ಮೊತ್ತ ಅಂದ್ರೆ ಏನ್ ಬರೀತೀರಿ? ವೆರಿ ಗುಡ್. ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಏನದ? 1/4 ಅದ. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಏನದ? ಅಂದ್ರೆ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು -1 ಅದ. ನೀವು ನೆನಪಿಟ್ಕೋರಿ, ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವನ್ನು ಕೊಟ್ಟಾಗ ಬಹುಪದೋಕ್ತಿಯನ್ನು ಕಂಡುಹಿಡಿಯುವ ಸೂತ್ರ ಏನಂದ್ರೆ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಅದ. ಏನು ಬರ್ತದಂದ್ರೆ, x² ಬ್ರಾಕೆಟ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 0. ಈ ಫಾರ್ಮುಲಾವನ್ನು ನೆನಪಿಟ್ಟುಕೊರಿ ನೀವು. ಏನೂ ಇಲ್ಲ. ಫಸ್ಟ್ ಏನು ಮಾಡ್ಬೇಕಂದ್ರೆ, ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧಗಳ ಬೆಲೆಗಳನ್ನು ಈ ಸಮೀಕರಣ, ಈ ಫಾರ್ಮುಲಾದೊಳಗೆ ಹಾಕಿ ಏನು ಮಾಡಬೇಕು? ಬಿಡಿಸ್ಬೇಕು. ಇಲ್ಲಿ ನೋಡ್ರಿ, ಏನು ಮಾಡ್ತೀರಿ? x² ಬರಿತೀರಿ, ಮೈನಸ್ಗೆ ಮೈನಸ್. ನೆಕ್ಸ್ಟ್ ನೋಡ್ರಿ, ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನದ? 1/4. ಇಲ್ಲಿ ಏನಿಲ್ಲ ಅಂದ್ರೆ ಯಾವ ಚಿಹ್ನೆ ಇರ್ತದ? ಇಂಟು ಚಿಹ್ನೆ ಇರ್ತದೆ. ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಷ್ಟ ನೋಡ್ರಿ, ಇಲ್ಲಿ -1 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ನೋಡ್ರಿ, ಇಲ್ಲಿ x² ಬರಿತೀರಿ, ಮೈನಸ್ಗೆ ಮೈನಸ್. ಮ್ಯಾಗಿನ ಮ್ಯಾಗ ಗುಣಾಕಾರ ಆಗ್ತದೆ. ಇಲ್ಲಿ 1 ಇಂಟು ಎಕ್ಸ್ ಏನತ್ತದ? x/4. ಇಲ್ಲಿ ಏನಿಲ್ಲ ಅಂದ್ರೆ ಯಾವ ಚಿಹ್ನೆ ಇರ್ತದ? ವೆರಿ ಗುಡ್, ಗುಣಾಕಾರ ಚಿಹ್ನೆ ಇರ್ತದ. ಪ್ಲಸ್ ಇಂಟು ಮೈನಸ್ ಏನತ್ತದ? ಮೈನಸ್. 1ಕ್ಕೆ 1 ಈಸ್ ಈಕ್ವಲ್ ಟು 0. ಇಲ್ಲಿ ನೋಡ್ರಿ, ಇಲ್ಲಿ ಏನಿಲ್ಲ ಅಂದ್ರೆ ಏನಿರ್ತದ? 1 ಇರ್ತದ. ಇದೇನಿಲ್ಲ ಅಂದ್ರೆ 1 ಇರ್ತದೆ. ಯಾಕಂದ್ರೆ ಇದು ಮಧ್ಯದಲ್ಲಿ ಇರ್ತಕ್ಕಂಥ ಚರಾಕ್ಷರ ಏನದ? ಇಲ್ಲಿ ಭಿನ್ನ ರಾಶಿ ರೂಪದಾಗ ಅದ. ಈಗ ಏನ್ ಮಾಡ್ಬೇಕು? ಭಿನ್ನ ರಾಶಿ ರೂಪದಾಗಿದ್ರೆ ಛೇದಗಳ ಲಸವನ್ನ ತೆಗಿಬೇಕು. ಲಸ ಎಷ್ಟು ಬರ್ತದ? 4 ಬರ್ತದ. 1 ಎಷ್ಟಲೇ 4? ವೆರಿ ಗುಡ್, 1 4 4. ನೆಕ್ಸ್ಟ್ 4 ಎಷ್ಟಲೇ 4? 4 1 4. 1 ಎಷ್ಟಲೇ 4? 1 4 4. ನೆಕ್ಸ್ಟ್ ನೋಡ್ರಿ, ಮ್ಯಾಗಿನ ಮ್ಯಾಗ ಗುಣಾಕಾರ ಮಾಡ್ರಿ. 4 ಇಂಟು x² ಏನತ್ತದ? 4x². ಮೈನಸ್ಸಿಗೆ ಮೈನಸ್. 1 ಇಂಟು ಎಕ್ಸ್ ಏನತ್ತದ? ಎಕ್ಸ್ ಆಗ್ತದ. ನೆಕ್ಸ್ಟ್ ನೋಡ್ರಿ, ಮೈನಸ್ಸಿಗೆ ಮೈನಸ್. 4 1 ಎಷ್ಟು? 4 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈ 4 ಭಾಗಾಕಾರನಾಗಿದ್ದ ಈ ಸೈಡ್ ಹೋದ್ರೆ ಏನತ್ತದ? ಗುಣಾಕಾರ ಆಗ್ತದ. 4 ಇಂಟು 0 ಏನಾಗ್ಬಿಡ್ತದ? 0 ಆಗ್ತದ. ಅಂದ್ರೆ ನಮಗೆ ಏನು ಉಳಿತದ ನೋಡ್ರಿ, ಇಲ್ಲಿ ಆನ್ಸರ್ 4x² ಮೈನಸ್ x - 4 ಈಸ್ ಈಕ್ವಲ್ ಟು 0. ಇದೇ ಏನು ನಮಗೆ ದೊರೆತಂತ ಬಹುಪದೋಕ್ತಿ. ನೆಕ್ಸ್ಟ್ ಇಲ್ಲಿ 2ನೇ ಕ್ವಶನ್ ನೋಡ್ರಿ, ಏನಾದಿಲ್ಲಿ? ಶೂನ್ಯತೆಗಳ ಮೊತ್ತ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಏನದ? √2 ಅದ. ನೆಕ್ಸ್ಟ್ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಏನದ? 1/3 ಅದ. ಏನದ ಫಾರ್ಮುಲಾ? x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ. ಈ ಬೆಲೆಗಳನ್ನು ತುಂಬ್ರಿ. ನೋಡ್ರಿ, ಇಲ್ಲಿ x² ಬರೀತೀರಿ, ಮೈನಸ್ಗೆ ಮೈನಸ್. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನದ? √2 ಅದ. ಇಂಟು ಎಕ್ಸ್ ಅಂದ್ರೆ ಏನತ್ತದ? √2x ಆಗ್ತದ. ನೆಕ್ಸ್ಟ್ ಪ್ಲಸ್ ಹಾಕಿ ಏನು ಮಾಡ್ರಿ? 1/3ಕ್ಕೆ 1/3 ಈಸ್ ಈಕ್ವಲ್ ಟು 0 ಬರೀರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದು ಭಿನ್ನ ರಾಶಿದಾಗ ಬಂತ. ಭಿನ್ನ ರಾಶಿದಾಗ ಬಂತಂದ್ರೆ ಎಲ್ಲ ಕಡೆ ಏನು ಮಾಡ್ಕೋರಿ? ಇಲ್ಲಿ 1 ಬರ್ಕೋರಿ. ನೆಕ್ಸ್ಟ್ ಏನು ಮಾಡಬೇಕು? ಛೇದಗಳ ಲಸವನ್ನ ತೆಗಿಬೇಕು. ಲಸ ಎಷ್ಟು ಬರ್ತದ? 3 ಬರ್ತದ. 1 ಎಷ್ಟಲೇ 3? 1 3 3. ನೆಕ್ಸ್ಟ್ 1 ಎಷ್ಟಲೇ 3? 1 3 3. ನೆಕ್ಸ್ಟ್ 3 ಎಷ್ಟಲೇ 3?
3 ಒಂದ್ಲೆ 3. ನೆಕ್ಸ್ಟ್ ಮ್ಯಾಗಿನ ಮ್ಯಾಗ ಗುಣಾಕಾರ ಮಾಡ್ರಿ 3 ಇಂಟು ಎಕ್ಸ್ ಸ್ಕ್ವೇರ್ ಏನಾಗ್ತದ 3 ಎಕ್ಸ್ ಸ್ಕ್ವೇರ್ ಮೈನಸ್ಸಿಗೆ ಮೈನಸ್. ನೆಕ್ಸ್ಟ್ ನೋಡ್ರಿ 3 ಇಂಟು 2 ರೂಟ್ ಎಕ್ಸ್ ಏನಾಗ್ತದ 3 ರೂಟ್ 2 ಎಕ್ಸ್ ಆಗ್ತದ. ನೆಕ್ಸ್ಟ್ ನೋಡ್ರಿ ಪ್ಲಸ್ಸಿಗೆ ಪ್ಲಸ್ ಹಾಕ್ರಿ ಒಂದ್ಲೆ ಎಷ್ಟು 1 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ನೋಡ್ರಿ ಇಲ್ಲಿ ಭಾಗಾಕಾರದ ಈ ಸೈಡ್ ಹೋದ್ರೆ ಏನಾಗ್ತದ ಗುಣಾಕಾರ ಆಗ್ತದ 3 0 ಏನಾಗ್ಬಿಡ್ತದ 0 ಆಗಿಬಿಡ್ತದ. ಅಂದ್ರೆ ಏನು ಉಳಿತದ ನೋಡ್ರಿ ಇಲ್ಲಿ 3x ಸ್ಕ್ವೇರ್ ಮೈನಸ್ 3 ರೂಟ್ 2 ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0. ಅಂದ್ರೆ ನಮಗೆ ದೊರೆತಂಥ ಬಹುಪದೋಕ್ತಿ ಯಾವುದು 3x ಸ್ಕ್ವೇರ್ ಮೈನಸ್ 3 ರೂಟ್ 2x ಪ್ಲಸ್ 1. ಇಲ್ಲಿ ಮೂರನೇ ಕ್ವಶನ್ ನೋಡ್ರಿ ವಿದ್ಯಾರ್ಥಿಗಳೇ, ಏನದ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಏನದ 0 ಅದ. ನೆಕ್ಸ್ಟ್ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಏನದ ರೂಟ್ 5 ಅದ. ಹೌದಾ? ಫಾರ್ಮುಲಾ ಏನದ ಎಕ್ಸ್ ಸ್ಕ್ವೇರ್ ಮೈನಸ್ ಬ್ರಾಕೆಟ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ನೋಡ್ರಿ ಎಕ್ಸ್ ಸ್ಕ್ವೇರ್ ಮಾಡ್ರಿ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನಾದಿಲ್ಲಿ 0 ಅದ. 0 ಇಂಟು ಎಕ್ಸ್ ಮಾಡ್ರಿ ಪ್ಲಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನಾಗ್ತದ ರೂಟ್ 5 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ನೋಡ್ರಿ ಎಕ್ಸ್ ಸ್ಕ್ವೇರ್ ಬರೀತೀರಿ ಮೈನಸ್ಸಿಗೆ ಮೈನಸ್ ಎಕ್ಸ್ ಇಂಟು 0 ಏನಾಗ್ತದ 0 ಆಗ್ತದ. ಬಿಟ್ಟು ಬಿಡ್ರಿ ಏನು ಉಳಿತು ಇದ್ರ ಮುಂದೆ ನೋಡ್ರಿ ಇಲ್ಲಿ ಪ್ಲಸ್ ಚಿಹ್ನೆ ಅದ ಪ್ಲಸ್ ರೂಟ್ 5 ಈಸ್ ಈಕ್ವಲ್ ಟು 0. ಇದೇ ನಮಗೆ ದೊರೆತಂತ ಬಹುಪದೋಕ್ತಿ. ಇಲ್ಲಿ ನೆಕ್ಸ್ಟ್ ನೋಡ್ರಿ ಏನದಿಲ್ಲಿ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಏನದ 1 ಅದ. ನೆಕ್ಸ್ಟ್ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಏನದ 1 ಅದ. ಏನದ ಬಹುಪದೋಕ್ತಿ ಸೂತ್ರ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 0 ಅದ. ಈಗ ನೋಡ್ರಿ ಎಕ್ಸ್ ಸ್ಕ್ವೇರ್ ಬರೀತೀರಿ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನದ 1 ಅದ. 1 ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂದ್ರೆ ಏನದ 1 ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಂಟು ಎಕ್ಸ್ ಏನತ್ತದ ಎಕ್ಸ್ ಪ್ಲಸ್ 1ಕ್ಕೆ 1 ಈಸ್ ಈಕ್ವಲ್ ಟು 0. ನಮಗೆ ಬಹುಪದೋಕ್ತಿ ಬೇಕಾಗ್ಯದ, ಅದಕ್ಕೆ ಏನು ಮಾಡ್ರಿ ಇದಿಷ್ಟೇ ಬರೀರಿ. ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1. ಇಲ್ಲ 5ನೇ ಲೆಕ್ಕ ನೋಡ್ರಿ ವಿದ್ಯಾರ್ಥಿಗಳೇ. ಫಸ್ಟ್ ಏನದ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ 1/4 ಅದ. ನೆಕ್ಸ್ಟ್ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 1/4 ಅದ. ನೆಕ್ಸ್ಟ್ ಏನದ ಫಾರ್ಮುಲಾ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅದ. ಇವುಗಳ ಬೆಲೆಯನ್ನು ಇದ್ರೊಳಗೆ ಹಾಕ್ರಿ. ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನಂದ್ ನೋಡ್ರಿ ಮೈನಸ್ 1/4 ಅದ. ಅದಕ್ಕೆ ಬ್ರಾಕೆಟ್ ಒಳಗೆ ಮೈನಸ್ 1/4 ಇಂಟು ಎಕ್ಸಿಗೆ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಏನದ 1/4 ಅದ. ನೆಕ್ಸ್ಟ್ ನೋಡ್ರಿ ಎಕ್ಸ್ ಸ್ಕ್ವೇರ್ ಬರೀರಿ. ನೋಡ್ರಿ ಇಲ್ಲಿ ನೋಡ್ರಿ ಮೈನಸ್ ಇಂಟು ಮೈನಸ್ ಏನತ್ತದ ಪ್ಲಸ್ ಆಗ್ತದ. ನೀವು ಇಂಥಲ್ಲೇ ತಪ್ಪು ಮಾಡ್ತೀರಿ, ಚಿಹ್ನೆಗಳನ್ನು ನೋಡ್ಬೇಕು ಮೊದಲು. ಮೈನಸ್ ಇಂಟು ಮೈನಸ್ ಪ್ಲಸ್. ಈಗ ಇಲ್ಲಿ ಮ್ಯಾಗಿನ ಮ್ಯಾಗ ಗುಣಾಕಾರ ಮಾಡ್ರಿ 1 ಇಂಟು ಎಕ್ಸ್ ಏನತ್ತದ ಎಕ್ಸ್ ಡಿವೈಡೆಡ್ ಬೈ 4ಕ್ಕೆ 4 ಪ್ಲಸ್ 1/4ಕ್ಕೆ 1/4 ಈಸ್ ಈಕ್ವಲ್ ಟು ಇಲ್ಲಿ 0 ಬರ್ತದ. ಇಲ್ಲಿನೂ ಈಸ್ ಈಕ್ವಲ್ ಟು 0. ನೆನಪಿಟ್ಟುಕೋರಿ ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತದ. ಆಮೇಲೆ ಏನು ಮಾಡಬೇಕು ಛೇದಗಳ ಲಸ ತೆಗಿಬೇಕು. ಎಷ್ಟು ಬರ್ತದ ಲಸ 4 ಬರ್ತದ. 1 ಎಷ್ಟಲೇ 4 ವೆರಿ ಗುಡ್ 1 4ಲೇ 4. ನೆಕ್ಸ್ಟ್ ನೋಡ್ರಿ 4 ಎಷ್ಟಲೇ 4 4 1ಲೇ 4. ಇಲ್ಲಿ ನೋಡ್ರಿ 4 ಎಷ್ಟಲೇ 4 4 1ಲೇ 4. ಮ್ಯಾಗಿನ ಮ್ಯಾಗ ಗುಣಾಕಾರ ಮಾಡ್ರಿ 4 ಇಂಟು ಎಕ್ಸ್ ಸ್ಕ್ವೇರ್ ಏನತ್ತದ 4 ಎಕ್ಸ್ ಸ್ಕ್ವೇರ್ ಪ್ಲಸ್ಸಿಗೆ ಪ್ಲಸ್ 1 ಇಂಟು ಎಕ್ಸ್ ಏನತ್ತದ ಎಕ್ಸ್ ಪ್ಲಸ್ಸಿಗೆ ಪ್ಲಸ್ 1 1ಲೇ ಎಷ್ಟು 1 ಈಸ್ ಈಕ್ವಲ್ ಟು 0. ಈಗೇನು ಮಾಡ್ರಿ ಭಾಗಾಕಾರದ ಆ ಸೈಡ್ ಹೋದ್ರೆ ಏನತ್ತದ ವೆರಿ ಗುಡ್ ಗುಣಾಕಾರ ಏನಾಗ್ಬಿಡ್ತದ 4 0ಲೇ 0 ಆಗ್ತದ. ನಮಗೆ ಉಳಿದಿರೋ ಬಹುಪದೋಕ್ತಿ ಏನದ ಇಲ್ಲಿ 4x ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1. ಇಲ್ಲಿ ಲಾಸ್ಟ್ ಲೆಕ್ಕ ನೋಡ್ರಿ ಏನದ ಅಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 4. ನೆಕ್ಸ್ಟ್ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 1.
ಫಾರ್ಮುಲಾ ಏನದ, ನೀವೇನು ಮಾಡ್ರಿ, ವಿಡಿಯೋವನ್ನು ಪಾಸ್ ಮಾಡಿರಿ, ನೀವೇ ಟ್ರೈ ಮಾಡಿರಿ. ಫಸ್ಟ್ ಒಂದು ವೇಳೆ ಡೌಟ್ ಇತ್ತಂದ್ರೆ ಏನು ಮಾಡಿರಿ, ವಿಡಿಯೋವನ್ನು ನೋಡಿ ಬಿಡಿಸ್ಕೊರಿ. ಈಗ ನೋಡ್ರಿ ಫಾರ್ಮುಲಾ ಏನು ಬರ್ತದೆ, ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 0. ನೋಡ್ರಿ ಎಕ್ಸ್ ಸ್ಕ್ವೇರ್ ಬರಿತೀರಿ, ಮೈನಸಿಗೆ ಮೈನಸ್, ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನದ 4 ಇಂಟು ಎಕ್ಸ್ ಅಂದ್ರೆ ಏನತ್ತದ 4x ಪ್ಲಸ್ ಅಲ್ಫಾ ಇಂಟು ಬೀಟಾ ಏನಾಗಿಬಿಡ್ತದ 1 ಇಸ್ ಈಕ್ವಲ್ ಟು 0. ಅಂದ್ರೆ ನಮಗೆ ಉಳಿದಂಥ ಬಹುಪದೋಕ್ತಿ ಏನದು ನೋಡ್ರಿ ಇಲ್ಲಿ, ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 1. ವಿದ್ಯಾರ್ಥಿಗಳೇ, ಇಲ್ಲಿಗೆ ಬಹುಪದೋಕ್ತಿಗಳಂಥ ಪಾಠ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ. ನಮಸ್ಕಾರ.